ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಮೃತಾಸ್ ವ್ಲಾಗ್. ಸೊ ಎಲ್ಲರೂ ಹೇಗಿದ್ರ, ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಯಾಕಪ್ಪ ವ್ಲಾಗ್ ಮಾಡಿಲ್ಲ ಅಂತ ಮುಂದೆ ಹೇಳ್ತೀನಿ. ಸೊ ಇದು ಬಂದು ನನ್ನ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಸೊ ಟೆರೇಸ್ ಮೇಲೆ ಹೋಗಿ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿತ್ತು, ಎತ್ಕೊಂಡು ಬಂದು ಒಳಗಿಟ್ಬಿಟ್ಟು ಅದಾದಮೇಲೆ ಮೊಬೈಲ್ಸ್ನ ಚೆಕ್ ಮಾಡ್ತಾ ಇದ್ದೆ. ಸೊ ಒಂದು 3-4 ಡೇಸ್ ಮುಂಚೆಯಿಂದನೇ ವಿಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಾನು ಯಾರಿಗೂ ರಿಪ್ಲೈ ಕೊಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸು. ಸೊ ಆಮೇಲೆ ಚೆಕ್ ಮಾಡಿಕೊಂಡು, ಸೊ ಹೆಲ್ತ್ ಇಶ್ಯೂಸ್ ಯಾಕಪ್ಪ ಆಯಿತು ಅಂದರೆ, ಸೊ ಊರಿನಲ್ಲಿ ಸ್ವಲ್ಪ ಮನೇನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಅದು ಸಿಮೆಂಟಿನ ಧೂಳಿಂದ ಆಗಿರ್ಬೋದು, ಸ್ವಲ್ಪ ಅಲರ್ಜಿ ಇನ್ಫೆಕ್ಷನ್ ಆಗಿತ್ತು. ಸೊ ಅದಾದಮೇಲೆ ಇವಳನ್ನ ಬಿಟ್ಟು ಬರೋದು ತುಂಬಾ ಕಷ್ಟ. ಯಾಕಂದರೆ ಇವಳದು ನಂದು ಬಾಂಡಿಂಗ್ ಹೇಗಂದರೆ, ಅವಳು ನನ್ನ ಸ್ವಂತ ಅಮ್ಮ ಅಂತಲೇ ತಿಳ್ಕೊಂಡಿದ್ದಾಳೆ. ಸೊ ಹೇಗೆ ಈ ಬಾಂಡ್ ಬಿಲ್ಡ್ ಆಯಿತು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೆ ಅವಳನ್ನ ತುಂಬ ಹಚ್ಕೊಂಡಿದ್ದೀನಿ, ಅವಳು ನಾನು ತುಂಬ ಹಚ್ಕೊಂಡಿದ್ದಾಳೆ. ಆ್ಯಂಡ್ ಒಂದು ಹೋಗಿದ್ದು ವಾಪಸ್ ಬರೋ ಅಷ್ಟೊತ್ತಿಗೆ ನೋಡಿ, ಅವಳು ಸ್ಕೂಲಿಗೆ ಹೋದರೂ ಕೂಡ ಬಿಟ್ಟು ಬರೋದಕ್ಕೂ ನಾನೇ ಹೋಗಬೇಕಿತ್ತು. ಅಷ್ಟು ಸಿಚುವೇಶನ್ ಬ್ಯಾಡ್ ಆಗಿತ್ತು. ಮಾತ್ರ ಅವಳನ್ನ ಬಿಟ್ಟು ಬರೋದಂತೂ ತುಂಬ ಅಂದರೆ ತುಂಬಾ ಕಷ್ಟ. ಸೊ ಊರಿಗೆ ವಾಪಸ್ ರಿಟರ್ನ್ ಬಂದಮೇಲಂತೂ ತುಂಬಾ ಹುಷಾರಿರಲಿಲ್ಲ. ಸೊ ಬರ್ಡೇ ದಿನದಾದರೂ ಸ್ವಲ್ಪ ಬ್ಲಾಗ್ ಮಾಡೋಣ ಅಂಥೇಳಿ ಬ್ಲಾಗ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ನಾನು ರೆಡಿ ಆಗಿಬಿಟ್ಟು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ದೇವಸ್ಥಾನ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಬಿಕಾಸ್ ಯಾಕಂದರೆ ಊರಿಂದ ಬರೋರಿದ್ರು ಅವರು. ಸೊ ಊರಿಂದ ನನಗೋಸ್ಕರ ಬರ್ತಿದ್ದಾರೆ ಅಂದರೆ ನಾನು ಅವರಿಗೋಸ್ಕರ ಅಂದರೂ ವೆಯ್ಟ್ ಮಾಡಬೇಕಲ್ವ. ಸೊ ಹೋಗ್ತಿದ್ದಾಗೇ ಅಮ್ಮನ ದರ್ಶನ ಆಯಿತು. ಸೊ ನಾವಿವತ್ತು ಬಂದಿರೋದು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ. ಸೊ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಆ್ಯಂಡ್ ನಾವು ಒಳಗಡೆ ಹೋದ್ವಿ. ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಒಳಗಡೆ ಹೋಗ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಅನ್ಬೋದು. ಅಷ್ಟು ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಅಮ್ಮನ ದರ್ಶನ ಮಾಡಿಕೊಂಡು ಮನಸ್ಸಲ್ಲಿ ಅಮ್ಮನ ತುಂಬಿಕೊಂಡು ಸೊ ವಾಪಸ್ ರಿಟರ್ನ್ ಬಂದ್ವಿ. ಆ್ಯಂಡ್ ವಾಪಸ್ ರಿಟರ್ನ್ ಬರುವಾಗ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಕೂಡ ಸಿಕ್ತು. ಹೇಳಬೇಕಂದ್ರೆ ನಾನು ಟ್ರೀಟ್ ಕೊಡಿಸ್ಬೇಕು ಅಂಥದ್ದು ಇವರೇ ನನಗೆ ಟ್ರೀಟ್ ಕೊಡಿಸ್ತಾರೆ. ಸೊ ಅದಾದಮೇಲೆ ನೋಡೋಣ ಅಂಥೇಳಿ ಎಲ್ಲರಿಗೂ ರಿಪ್ಲೈ ಕೊಡಬೇಕು ಅಂತ ಟ್ರೈ ಮಾಡಿಕೊಂಡೆ. ಬಟ್ ಯಾರಿಗೂ ರಿಪ್ಲೈ ಕೊಡೋಷ್ಟು ಆಗಿಲ್ಲ. ಸೊ ಯಾರ್ಯಾರೆಲ್ಲ ನನ್ನ ಬರ್ಡೇನ ನೆನಪಿಟ್ಕೊಂಡು 3-4 ಡೇಸ್ ಮುಂಚೆನೇ ವಿಶ್ ಮಾಡ್ತಾಯಿದ್ರ ಅವರಿಗೆಲ್ಲರಿಗೂ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯಾರಿಗೂ ಅಷ್ಟಾಗಿ ಮೆಸೆಂಜರಲ್ಲೇ ಆಗಲಿ ಇನ್ಸ್ಟಾಗ್ರಾಮ್ನಲ್ಲೇ ಆಗಲಿ ರಿಪ್ಲೈ ಕೊಟ್ಟಿಲ್ಲ ಇದುವರೆಗೂ. ಯಾರಿಗೂ ಚಾಟ್ ಮಾಡಿಲ್ಲ. ಬಂದಿರೋ ಮೆಸೇಜಸ್ನ ಹಾಗೆ ಇಗ್ನೋರ್ ಮಾಡ್ತಿದ್ದೆ. ಆದ್ರೂ ನೀವೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿ ವಿಶ್ ಮಾಡಿದ್ದೀರಾ. ಸೊ ಹೀಗೆ ನಿಮ್ಮ ಪ್ರೀತಿ ಹೀಗೆ ಸದಾ ಇರಲಿ. ಸೊ ಅದಾದಮೇಲೆ ನಾವು ಮನೆಗೆ ಬಂದಿದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದರು. ಸೊ ನಾವು ಹೋದ್ವಿ. ಅಂದರೆ ಅವ್ರಿಗೆ ಏನೋ ಕ್ರೇಜ್ ಅಂದರೆ ಬರ್ಡೇನ ಔಟ್ಸೈಡ್ ಸೆಲೆಬ್ರೇಟ್. ಸೊ ಕರ್ಕೊಂಡು ಹೋದರು. ಸೊ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಏನೂ ಹೇಳಿಲ್ಲ. ನನ್ನ ಇಬ್ಬರು ಫ್ರೆಂಡ್ಸ್ ಆಮೇಲೆ ನನ್ನ ತಂಗಿ. ಸೊ ಅವಳು ಕಾಲೇಜ್ ಮುಗಿಸ್ಕೊಂಡು ನೈಟೇ ಬಂದಿದ್ದು ಬಿಕಾಸ್ ಆಫ್ ಅವಳಿಗೆ ಮಧ್ಯಾಹ್ನ ಎಕ್ಸಾಮ್ ಇತ್ತು. ನಾನಂತೂ ಅವಳನ್ನ ಬರ್ಡೇ ದಿನ ತುಂಬ ಮಿಸ್ ಮಾಡ್ಕೊಂಡೆ. ಯಾಕಂದರೆ ನಂದು ಅವಳದು ಬಾಂಡಿಂಗ್ ಹೇಗಿದೆ ಅಂತಂದರೆ ತುಂಬ ಹೇಳೋಕ್ಕಾಗಲ್ಲ. ಸೊ ಅವಳು ನನಗೆ ಅತ್ತೆ ಮಗಳೇ ಆಗಿರ್ಬೋದು, ಬಟ್ ಅವಳು ನನ್ನ ಸ್ವಂತ ತಂಗಿ ಥರ ಟ್ರೀಟ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಸರ್ಪ್ರೈಸಿಂಗಾಗಿ ಕರ್ಕೊಂಡೋಗಿದ್ದು ವಿಜಯನಗರಲ್ಲಿರೋ ಸುಗುಣ ಬಿರಿಯಾನಿ ಹೌಸಿಗೆ. ಸೊ ಅಲ್ಲಿ ಸ್ಟ್ಯಾಂಡಿಂಗ್ ವೈಸೇ ಇರ್ಬೋದು, ಬಟ್ ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಬಿರಿಯಾನಿ ಎಲ್ಲ ತಿಂದ್ಕೊಂಡು ವಾಪಸ್ ರಿಟರ್ನ್ ಮನೆ ಕರ್ಕೊಂಡು ಬಂದು ಬಿಟ್ಟರು. ಸೊ ಇದಾಗಿತ್ತು ನನ್ನ ಬರ್ಡೇ ದಿನದ ವ್ಲಾಗ್. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಯ್. ಕಂಪಿನಲ್ಲೂ ಬರುವನು ಹಿತವಾಗಿ, ಸಂತಸದಲ್ಲಿ ಸಂಭ್ರಮದಲ್ಲಿ ಮಗುವಾಗಿ ನೀನು 100 ವರ್ಷ ಎಂದು ಹೀಗೆ ರೋಡಲ್ಲಿ ಹೋಗೋರೆಲ್ಲ ನೋಡ್ತಾವ್ರೆ.
ಯಾರ್ದ ಬರ್ಡೇನಾ? ಬಾಡು ನೀನು